ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಮೀನಾ. ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಫುಡ್ ಅಂದ್ರೆ ಕೊರಿಯನ್ ಫುಡ್. ಸೊ ನಮ್ಮ ಬೆಂಗಳೂರಿನ PL ರೋಡ್ ನಲ್ಲಿ ಈಗ ಕೊರಿಯನ್ ಸ್ಟ್ರೀಟ್ ಫುಡ್ ಹೋಟೆಲ್ ಓಪನ್ ಆಗಿದೆ. ಬನ್ನಿ ಅದ್ರೊಳಗಡೆ ಹೋಗೋಣ, ಅಲ್ಲಿ ಏನೇನು ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಹಾಗೆ ಈ ಹೋಟೆಲ್ ಹೆಸರು ಕೊರಿಕೇನ್ ಅಂತ. ಬನ್ನಿ ಒಳಗಡೆ ಹೋಗೋಣ, ಏನೇನಿದೆ ಎಲ್ಲ ನೋಡೋಣ. ಈ ಪುಲ್ ಮತ್ತೆ ಪುಷ್, ಇಡೀ ಇಂಗ್ಲಿಷ್ ಡಿಕ್ಷನರಿಯಲ್ಲಿ ನನಗೆ ಅತ್ಯಂತ ಕಡು ವೈರಿಗಳು ಅಂದ್ರೆ ಈ ಎರಡು ಪದಗಳು. ಒಂದು ಪುಷ್, ಇನ್ನೊಂದು ಪುಲ್. ಲೈಫ್ ಅಲ್ಲಿ ಎಷ್ಟೇ ಡಿಗ್ರಿ ಓದಿದ್ರು ಈ ಗ್ಲಾಸ್ ಡೋರ್ ಮುಂದೆ ಬಂದ್ರೆ ನಾವೆಲ್ಲ LKG ಮಕ್ಕಳೇ. ಎಷ್ಟೋ ಸಲ ಡೋರ್ ಜೋರಾಗಿ ತಳ್ಳೋಕ್ ಹೋಗಿ ನನ್ನ ತಲೆನೇ ಗ್ಲಾಸ್ ಡೋರ್ಗೆ ಢಮಾರ್ ಅಂತ ಚಚ್ಕೊಂಡಿದೆ. ಬಾಗಿಲು ಓಪನ್ ಆಗೋದು ಆಗಿರ್ಲಿ, ಹಣೆಯಲ್ಲಿ ಒಂದು ಹೊಸ ಗಂಟು ಮಾತ್ರ ಆಗುತ್ತೆ. ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಇಲ್ಲಿ ಕ್ಲಾಸಿಕ್ ಮೊಜರೆಲಾ ಕಾರ್ನ್ ಡಾಗ್, ಹಾಫ್ ಅಂಡ್ ಹಾಫ್ ಕಾರ್ನ್ ಡಾಗ್, ಪೊಟ್ಯಾಟೊ ಮೊಜರೆಲಾ ಕಾರ್ನ್ ಡಾಗ್, ಹನಿ ಸೋಯ್ ಗಾರ್ಲಿಕ್ ಫ್ರೈಡ್ ಚಿಕನ್, ಬುಲ್ಡಾಗ್ ಫೈರ್ ವಿಂಗ್ಸ್, ಕನ್ಪುಂಗಿ ಚಿಕನ್, ವೆಜ್ ಕಿಮ್ಚಿ ನೂಡಲ್ಸ್, ಕೊರಿಯನ್ ಕರಿ ರಾಮ್ಯಾನ್ ಟೋಫು, ಸ್ಪೈಸಿ ಚಿಕನ್ ರಾಮ್ಯಾನ್, ಕಿಮ್ಚಿ ಫ್ರೈಡ್ ರೈಸ್, ಬಿಬಿಂಬಾಪ್ ಟೋಫು ಬುಲ್ಡಾಗ್, ಗ್ಯಾಂಗ್ನಮ್ ಚಿಕನ್ ರೈಸ್ ಬಾಲ್. ಅಯ್ಯೋ ಹೆಸರೇ ಹೇಳಕ್ ಬರ್ತಾ ಇಲ್ಲ ನನಗೆ. ಅದು ಗ್ಯಾಂಗ್ನಮ ನೀವೇ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಕೊರಿಯನ್ ಗಿಂಬಾಪ್ ರೋಲ್, ಕಟ್ಸ್ ಚಿಕನ್, ಬುಲ್ಗೋಗಿ ಟಾಕೋಸ್. ತುಂಬ ಹೆಸರಿದೆ, ನೀವೇ ಬಂದು ಒಂದ್ಸಲ ಓದ್ಕೊಳ್ಳಿ. ನಾವು ಮೊದಲು ಕೊರಿಯನ್ ಕಾರ್ನ್ ಡಾಗ್ ಹಾಫ್ ಚಿಕನ್ ಹಾಫ್ ಮೊಜರೆಲಾ ಆರ್ಡರ್ ಮಾಡಿದ್ವಿ. ಹಿಂಗೆ ಕಾಣುತ್ತೆ ನೋಡಿ. ಇಲ್ಲಿ ಅವ್ರಿಗೆ ಕನ್ನಡ ಬರಲ್ಲ, ಹಿಂದಿ ಬರಲ್ಲ, ಯಾವ ಭಾಷೆ ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಸಾಸೇಜ್, ಚಿಕನ್ ಸಾಸೇಜ್. ವೆಜ್ ಅಂದರೆ ಮೊಜರೆಲಾ ಕೊಡ್ತಾರೆ. ಮೇಲ್ಗಡೆ ಪೊಟೆಟೊ ಅದು ಕ್ರಿಸ್ಪ್ ಮಾಡಿದ್ದಾರೆ. ಮೇಲ್ಗಡೆ ಗೊತ್ತಿಲ್ಲ ಅದೇನೋ ಹುಳ. ಈ ಬುಲ್ಡಾಗ್ ಫೈರ್ ವಿಂಗ್ಸ್ ಅಂತ ಹೇಳಿದರೆ ನಮ್ಮ ಚಿಕನ್ ವಿಂಗ್ಸ್. ಅದಕ್ಕೆ ಕೊರಿಯನ್ ಸ್ಪೈಸಸ್ ಎಲ್ಲ ಹಾಕಿ ಕೊಡ್ತಾರೆ. 4 ಪೀಸಸ್ಗೆ 190 ರುಪೀಸ್, 6 ಪೀಸಸ್ಗೆ 240 ರುಪೀಸ್. ಕ್ರಿಸ್ಪಿ ಚಿಕನ್ ವಿಂಗ್ಸ್ ಸ್ಮೂಥೆಡ್ ಇನ್ ಗೋಲ್ಡ್ ಆ್ಯಂಡ್ ಫ್ರೈರಿ ಕೊರಿಯನ್ ಚಿಲ್ಲಿ ಸಾಸ್. ನೆಕ್ಸ್ಟ್ ಚಿಕನ್ ಕಿಮ್ಚಿ ನೂಡಲ್ಸ್ ಕಾಂಬೋ, ಸ್ಪೈಸಿ ಚಿಕನ್ ಕಾಂಬೋ ಆರ್ಡರ್ ಮಾಡಿದ್ವಿ. ಮಗಳ ಜೊತೆ ಕೊರಿಯನ್ ಸೀರಿಯಲ್ ನೋಡಿ ನಾವು ಸ್ಟೈಲ್ ಆಗಿ ಚಾಪ್ಸ್ಟಿಕ್ ನಲ್ಲಿ ನೂಡಲ್ಸ್ ತಿನ್ನೋಣ ಅಂತ ಹೋದ್ರೆ ನೂಡಲ್ಸ್ ಪ್ಲೇಟ್ ಅಲ್ಲೇ ಇದೆ, ಚಾಪ್ಸ್ಟಿಕ್ ಮಾತ್ರ ನನ್ನ ಕಣ್ಣಿಗೆ ಚುಚ್ಚೋಕ್ ಬರ್ತಾ ಇದೆ. ಈ 2 ಕಡ್ಡಿಗಳನ್ನ ಹಿಡಿಯೋಕೆ ನಮ್ಮ ಕೈ ಬೆರಳುಗಳು ಪಡೋ ಪಾಡಿದೆಯಲ್ಲ, ಒಳ್ಳೆ ಮ್ಯಾಥ್ಸ್ ಎಕ್ಸಾಮ್ ಬರ್ದಂಗಿರುತ್ತೆ. ನಮಗೂ ಬರುತ್ತೆ. நமக்கு சாப்பாடு இது வாங்கிடும். நீங்க வந்து பார்த்துட்டே இருக்கு. ஓகே நைஸ். Bye brothers. See you. Think about you. Hey bye. Nice. Bye. Okay. Hey, listen up. I have a picture of the months over here. So, what's thanks to us? Something spicy. Smoothie. Not too ಇಷ್ಟಪಡೋರು. ಆಮೇಲೆ ನಾವು ಪೀಚಿ ಬಾಬಾ ಆರ್ಡರ್ ಮಾಡಿದ್ವಿ. ಕೊರಿಯನ್ ಫುಡ್ ಅಂದ್ರೆ ಆರ್ಡರ್ ಮಾಡಿದ ತಕ್ಷಣ ಸಿಗೋದು ಅನ್ಕೊಂಡೆ, ಆದ್ರೆ ಇವರು ಕೋಳಿ ಮೊಟ್ಟೆ ಇಟ್ಟು ಅದು ಮರಿಯಾಗಿ ದೊಡ್ಡದಾದ್ಮೇಲೆ ಕಟ್ ಮಾಡಿ ತರ್ತಾರೆ ಅನ್ಸುತ್ತೆ. ವೇಟರ್ ಬಂದು ಇವು ಆರ್ಡರ್ ಈಸ್ ರೆಡಿ ಅಂದಾಗ ಒಂಥರ KBCಯಲ್ಲಿ 7 ಕೋಟಿ ಗೆದ್ದಷ್ಟು ಖುಷಿ ಆಯಿತು ನನಗಂತೂ. ಇಲ್ಲಿರೋ ವೈಬ್ಸ್ ಅಂತೂ ಸೂಪರ್, ಫುಡ್ ಕೂಡ ನೆಕ್ಸ್ಟ್ ಲೆವೆಲ್. ಆದರೆ ಆರ್ಡರ್ ಮಾಡಿದ್ಮೇಲೆ ಕಾಯೋಕೆ ಒಂದು ದೊಡ್ಡ ಪೇಷನ್ಸ್ ಮತ್ತು ಒಂದು ಪವರ್ ಬ್ಯಾಕ್ ಖಂಡಿತ ಬೇಕು. ಸರ್ವಿಸ್ ಅಂತೂ ತುಂಬ ಲೇಟ್ ಇದೆ ಇಲ್ಲಿ. ಹನಿ ಸೋಯ್ ಗಾರ್ಲಿಕ್, ಯಾಂಗ್ನ್ಯಾಮ್ ಸ್ಪೈಸಿ. ಹನಿ ಸೋಯ್ ಗಾರ್ಲಿಕ್ ಅಂದರೆ ತುಂಬ ಅಲ್ಲಲ್ಲ ಸ್ವೀಟ್ ಮತ್ತು ಸಾಲ್ಟ್. ಇದು ಸ್ವೀಟ್ ಅಂಡ್ ಸ್ಪೈಸಿ. ಸ್ವೀಟ್ ಅಂಡ್ ಸ್ಪೈಸಿ. ಸ್ಪೈಸಿ ಅಂದರೆ ಅದು ಬರೀ ಸ್ಪೈಸಿ, ಅದರಲ್ಲೂ ಸ್ವಲ್ಪ ಸ್ವೀಟ್ ಬರುತ್ತೆ. ಬಟ್ ಓಕೆ. ಆಮೇಲೆ ಇನ್ನೊಂದು
ಕೊರಿಯನ್ ಕಾರ್ನ್ ಡಾಗ್ ಹೇಳಿದ್ದೀವಿ. ಅದರಲ್ಲಿ ಮೊಸರೆಲ್ಲ ಚಿಕನ್. ನಾವು ಹಾಫ್ ಚಿಕನ್ ಹಾಫ್ ಮೊಸರೆಲ್ಲ ಹೇಳ್ತೀವಿ. ಕೊರಿಯನ್ ಬಾವ್ಸ್. ಬಾವ್ ನಾವು ಅದನ್ನು ಕಾರ್ಟೂನಲ್ಲಿ ನೋಡಿದ್ದೀವಿ, ಅನಿಮೇಟೆಡ್ ಮೂವಿ. ಬಟ್ ರೇಟ್ ಎಲ್ಲ ಓಕೆ, ರೀಸನೇಬಲೇ ಇದೆ, ಅಷ್ಟೇನು ಎಕ್ಸ್ಪೆನ್ಸಿವ್ ಇಲ್ಲ. ಲಾಸ್ಟ್ ಟೈಮ್ ನಾವು ಜಾಪನೀಸ್ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ, ಅದಂತೂ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಸೊ ಇದೆಲ್ಲ ಓಕೆ. ಕೊರಿಯನ್ ಬಿಬಿಂಬಾಬ್, ವೆಜ್ ಬಿಬಿಂಬಾಬ್, ಬುಲ್ಡಾಗ್ ಥರ ಬುಲ್ಡಾಗ್. ಎಲ್ಲಿ ತಿಂದಿದ್ದೆ ಇದೆಲ್ಲ ನೀನು? ಎಲ್ಲಿ ತಿಂದಿದ್ದೆ? ಮೊದಲೆರಡು ಐಟಮ್ಸ್ ತಿಂದು ಮುಗಿಸಿದ ಮೇಲೆ ಮೂರನೇ ಆರ್ಡರ್ ಮಾಡಲಿಲ್ಲ ಅಂದರೆ ನನ್ನನ್ನು ಕಂಜೂಸ್ ಅನ್ಕೋಬೇಡಿ ಫ್ರೆಂಡ್ಸ್. ಇದು ಅವರ ಸ್ಲೋ ಮೋಷನ್ ಸರ್ವಿಸ್ಗೆ ಕೊಟ್ಟಿರೋ ರಿಟೈರ್ಮೆಂಟ್ ಅಷ್ಟೇ. ಮತ್ತೆ ಇಲ್ಲಿಗೆ ಬನ್ನಿ. ಅದು ನಿಜಾನಾ? ಕೊರಿಯನ್ ಫುಡ್ ಅಂದಮೇಲೆ ಬಿಲ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇರುತ್ತೆ ಅಂದ್ಕೊಂಡೆ, ಆದರೆ ಇವರು ಬಿಲ್ ಮಾತ್ರ ನಮ್ಮ ಲೋಕಲ್ ಮಲ್ಲೇಶ್ವರಂ ಹೋಟೆಲ್ ಥರನೇ ಮಸ್ತ್ ಕಮ್ಮಿ ಹಾಕಿದ್ದಾರೆ. ಬಿಲ್ ನೋಡಿ ಸಖತ್ ಖುಷಿ ಆಯಿತು. ಸೊ ಕೊರಿಯನ್ನಲ್ಲಿ ಫುಡ್ ಚೆನ್ನಾಗಿತ್ತು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಮಕ್ಕಳಿಗೆ ಇಷ್ಟ ಆಗುತ್ತೆ, ಅವರೆಲ್ಲ ಜೆನ್ಸಿ ಅಲ್ವಾ. ಅದಕ್ಕೆ ಹೇಗಿತ್ತು? ಅದು ತುಂಬ ಚೆನ್ನಾಗಿದೆ, ತುಂಬ ಸ್ಪೈಸಿ ಆಗಿತ್ತು. ಸ್ಪೈಸಿ. ನೆಕ್ಸ್ಟ್ ಟೈಮ್ ಬರ್ತೀಯಾ? ಅಂದರೆ ಎಸ್, ಮತ್ತೆ ಬರ್ತೀಯಾ? ಮತ್ತೆ ನೆಕ್ಸ್ಟ್ ಇಯರೇ ಬರೋದು. ನೀವು ಫಸ್ಟ್ ಬೈಟಲ್ಲಿ ತುಂಬ ಸ್ವೀಟ್ ಅನ್ಸುತ್ತೆ, ಬಟ್ ದೆನ್ ಡೋಂಟ್ ಲೀವ್ ಇಟ್. ಸೆಕೆಂಡ್ ಬೈಟು ಸ್ವೀಟ್, ಥರ್ಡ್ ಸ್ವೀಟ್, ದೆನ್ ಫೋರ್ತ್ ಇಂದ ದಟ್ ಸ್ಪೈಸಿನೆಸ್ ಯು ವಿಲ್ ಗೆಟ್ ದಟ್ ಸ್ಪೈಸಿ ಕಿಕ್. ಯು ಆರ್ ಕುಕ್ಡ್ ದಟ್ ಟೈಮ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಟ್ ಯು ಕ್ಯಾನ್ ವಿಸಿಟ್ ಕೊರಿಯಾ. ತಿಂದಮೇಲೆ ಕೊರಿಯನ್ ಹೋಟೆಲ್ ಆಪೋಸಿಟ್ನಲ್ಲಿದ್ದ ಅನುಗ್ರಹ ಶಾಪ್ನಲ್ಲಿ ವಿಂಡೋ ಶಾಪಿಂಗ್. ಬ್ಯಾಗ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಓಪನ್ ಮಾಡ್ತೀನಿ. 3 ಕಂಪಾರ್ಟ್ಮೆಂಟ್ ಇದೆ. ಆದರೆ ಇದರಲ್ಲಿ ನಾರ್ಮಲ್ ಮೊಬೈಲ್ ಇಡೋಕ್ಕಾಗಲ್ಲ, ಓನ್ಲಿ ಐಫೋನ್ ಅಷ್ಟೇ ಇಡೋಕ್ಕಾಗೋದು. 1800. ಹಾಂ, ಐಫೋನ್ ಜೊತೆ ಕ್ಯಾಶ್ 1 ಲಕ್ಷ ಇಟ್ಕೊಂಡು ತಿರುಗಾಡ್ಬೋದು ಅಷ್ಟೇ. ನನ್ನಂಥವ್ರಿಗಲ್ಲ ಈ ಬ್ಯಾಗ್ ಹಂಗಿದ್ರೆ, ಅದಕ್ಕೆ ನಾನು ತಗೊಳ್ಳಲ್ಲ. ನಮ್ದೇನಿದ್ರು ಇದು ಚೆನ್ನಾಗಿದೆ. ಮೂಚಿ ಥರ ಮೂಚೀಸ್ ಚೆನ್ನಾಗಿದೆ. ಒಂದೇನಾ? ಇದೆಷ್ಟು? 1400. 10% ಡಿಸ್ಕೌಂಟ್. 2 ಬೆಡ್. ನನ್ನ ಮಗಳಿಗೆ ಬೆಕ್ಕಂದರೆ ತುಂಬ ಇಷ್ಟ. ಅದಕ್ಕೆ ರಸ್ತೆಯಲ್ಲಿ ಬೆಕ್ಕು ನೋಡಿದ್ರೆ ಸಾಕು, ಅದನ್ನು ಹಿಡಿಯೋಕೆ ಒಲಿಂಪಿಕ್ಸ್ ರನ್ನರ್ ಥರ ಓಡ್ತಾ ಇರ್ತಾಳೆ. ಆದರೆ ಅದು ನಿನ್ನ ಕೈಗೆ ಸಿಗಲ್ಲ, ಸಾಫ್ಟ್ ಆಗಿ ಕಿಸ್ಸು ಮಾಡಲ್ಲ, ಡೈರೆಕ್ಟ್ ಆಗಿ ಸ್ಕ್ರ್ಯಾಚ್ ಕಾರ್ಡ್ ಥರ ಮುಖಕ್ಕೆ ಗೀಚುತ್ತೆ ಅಂತ ಹೇಳಿದ್ರು ಕೇಳಲ್ಲ. ಎಷ್ಟು ಸಲ ಸ್ಕ್ರ್ಯಾಚ್ ಮಾಡಿಸ್ಕೊಂಡಿದ್ದಾಳೆ. ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಇವತ್ತು ರಸ್ತೆಯಲ್ಲೂ ಮಗಳ ಜೊತೆ ಸೇರಿಕೊಂಡು ಮ್ಯಾವ್ ಮ್ಯಾವ್ ಅಂದ್ಕೊಂಡು ಬೆಕ್ಕು ಬೆನ್ನಟ್ಟೋದೇ ನನ್ನ ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟ್, ಕೋರಮಂಗಲ ಬಿಟ್ಟರೆ ಸಂಜೆ ಹೊತ್ತು ವಾಕ್ ಮಾಡೋಕೆ ಮತ್ತು ಫುಲ್ ಎಂಜಾಯ್ ಮಾಡೋಕೆ ಇರೋ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದರೆ ನ್ಯೂ BEL ರೋಡ್. ಲೈಟಿಂಗ್ ಸೂಪರ್, ರಸ್ತೆ ಅಕ್ಕಪಕ್ಕ ದೊಡ್ಡ ಮರಗಳು, ಕೆಫೆಗಳು. ಈ ರೋಡಲ್ಲಿ ಸಂಜೆ ಹೊತ್ತು ಸುಮ್ಮನೆ ನಡ್ಕೊಂಡು ಹೋದ್ರೇ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ರೀಲ್ಸ್ ಮಾಡೋಕೆ ಬೆಸ್ಟ್ ಬ್ಯಾಕ್ಗ್ರೌಂಡ್ ಬೇಕಾ? ಹಾಗಾದರೆ ನ್ಯೂ BEL ರೋಡ್ಗೆ ಬನ್ನಿ. ಇಲ್ಲಿರೋ ಪ್ರತಿಯೊಂದು ಗಲ್ಲಿಯೂ ಪರ್ಫೆಕ್ಟ್ ಫೋಟೋ ಸ್ಪಾಟ್ ಥರನೇ ಕಾಣಿಸುತ್ತೆ.